ಇಂದಿನ ಒಂದು ತರಗತಿಯೊಳಗ ಚರ್ಚೆ ಮಾಡಿರ್ತಕ್ಕಂಥದ್ದು ಇವತ್ತು ಏನಪ್ಪ ಅಂದ್ರೆ ಮುಂದಿನ ಒಂದು ಭಾಗವನ್ನ ತಿಳಿದುಕೊಳ್ಳುತ್ತಾ ಯಾವುದಪ್ಪ ಅಂದ್ರೆ ಕೆಸೆಟ್ ಪರೀಕ್ಷೆ ಮುಂಬರ್ತಕ್ಕಂಥ ಕೆಸೆಟ್ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಅಧ್ಯಯನ ಮಾಡೋಣ ಸ್ನೇಹಿತರೆ. ಇದು 2024 ಅರ್ಥಶಾಸ್ತ್ರದ ಪೇಪರ್ 2 ಪ್ರಶ್ನೆ ಪತ್ರಿಕೆ ಆಗಿರ್ತಕ್ಕಂಥದ್ದು. ನಂತರ ಇಲ್ಲೇನಪ್ಪ ಅಂದ್ರೆ ಇಂದಿನ ತರಗತಿಯಲ್ಲಿ 10 ಪ್ರಶ್ನೆಗಳನ್ನ ಅಧ್ಯಯನ ಮಾಡಿದ್ದೆವು. ಇನ್ನು ಮುಂದೆ 11ನೇ ಪ್ರಶ್ನೆ ತಿಳಿದುಕೊಳ್ಳುತ್ತಾ ಹೋಗೋಣ. ತರ್ಕಬದ್ಧ ನಿರೀಕ್ಷೆಯ ಕಲ್ಪನೆಯು ಯಾರಿಂದ ಸ್ಥಾಪಿತವಾಗಿದೆ? ಜಾನ್ ಎಫ್ ಮ್ಯೂತ್, ಆಲ್ಫ್ರೆಡ್ ಮಾರ್ಷಲ್, ಫ್ರೀಡ್ಮ್ಯಾನ್, ಜೆ.ಆರ್. ಹಿಕ್ಸ್. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಜಾನ್ ಎಫ್ ಮ್ಯೂತ್ ಅಂತಂದು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಧ್ಯಯನ ಮಾಡ್ತಾರ. ನಂತರ ಫಿಲಿಪ್ಸ್ ನಕ್ಷೆಯಲ್ಲಿ ಹಣದುಬ್ಬರ ದರಗಳಲ್ಲಿನ ಬದಲಾವಣೆಗಳಿಗೆ ನಿರೀಕ್ಷೆಗಳನ್ನು ಅಂಗೀಕರಿಸಿದರೆ ಆಗ ದೀರ್ಘಾವಧಿಯ ಫಿಲಿಪ್ಸ್ ನಕ್ಷೆಯ ನಿರುದ್ಯೋಗದ ನೈಸರ್ಗಿಕ ದರದಲ್ಲಿ ಡ್ಯಾಶ್ ರೇಖೆಯನ್ನು ಹೋಲುತ್ತದೆ. ಇದು ಏನಪ್ಪ ಅಂದ್ರೆ ಪ್ರಶ್ನೆ ಪದೇ ಪದೇ ಆಗಿರತಕ್ಕಂಥದ್ದು. ಇದು ಆಲ್ಮೋಸ್ಟ್ ಇಲ್ಲಿ ಯಜ್ಞ ಪತ್ರಿಕೆ ಅಲ್ಲದೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥದ್ದು. PSI ಆಗಿರಲಿ, CT ಆಗಿರಲಿ, ಬೇರೆ ಬೇರೆ ಪತ್ರಿಕೆಗಳಲ್ಲಿ ಸಹಿತ ಇದರ ಮೇಲೆ ಪ್ರಶ್ನೆಗಳನ್ನ ಕೇಳಿರ್ತಕ್ಕಂಥದ್ದು. ಆಯ್ಕೆ ಏನಪ್ಪ ಅಂದ್ರೆ 1ನೇ ಆಯ್ಕೆ ಬಾಗಿದ ರೀತಿಯಲ್ಲಿ, 2ನೇ ಆಯ್ಕೆ ಅಡ್ಡದ ರೀತಿಯಲ್ಲಿ, 3ನೇ ಆಯ್ಕೆ ಉದ್ದ, 4ನೇ ಆಯ್ಕೆ ಕರ್ಣೀಯ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದ್ರೆ ಉದ್ದ. 13ನೇ ಪ್ರಶ್ನೆ ಕೇನ್ಸ್ ಪ್ರಕಾರ ಒಟ್ಟು ಬೇಡಿಕೆಯ ಅತ್ಯಂತ ಚಂಚಲ ಘಟಕಗಳು ಯಾವುದು? ಆಯ್ಕೆ ನಿವ್ವಳ ರಫ್ತು, 2ನೇ ಆಯ್ಕೆ ಅನುಭೋಗ, 3ನೇ ಹೂಡಿಕೆ, 4ನೇ ಸರ್ಕಾರದ ವೆಚ್ಚ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ 3ನೇ ಆಯ್ಕೆ ಹೂಡಿಕೆ. 14ನೇ ಪ್ರಶ್ನೆ ಹೂಡಿಕೆಯ ಪ್ರೇರಣೆ ಇದನ್ನು ಅವಲಂಬಿಸಿರುತ್ತದೆ. ಲಾಭದ 1ನೇ ಆಯ್ಕೆ ಲಾಭದ ನಿರೀಕ್ಷಿತ ದರ, 2ನೇ ಆಯ್ಕೆ ಸಾರ್ವಜನಿಕ ಸಾಲ, 3ನೇ ಆಯ್ಕೆ ಲಾಭ ಮತ್ತು ಉಳಿತಾಯ, 4ನೇ ಆಯ್ಕೆ ಉಳಿತಾಯ ಮತ್ತು ಸಾರ್ವಜನಿಕ ಸಾಲ. ಇದಕ್ಕೆ ಸರಿಯಾದ ಉತ್ತರ ಲಾಭದ ನಿರೀಕ್ಷಿತ ದರ. 15ನೇ ಪ್ರಶ್ನೆ ಹೇಳಿಕೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ ಮತ್ತು ಸರಿಯಾದ ಉತ್ತರವನ್ನು ಆರಿಸಿರಿ. ಪ್ರತಿಪಾದನೆ ಏನಪ್ಪ ಅಂದ್ರೆ ಇದು ಪ್ರತಿ ಸಹಿತ ಏನಾಗ್ತದಪ್ಪ ಜಾಸ್ತಿ ಪ್ರಶ್ನೆಗಳ ಇಂದ ಕಡಿಮೆ ಬರ್ತಕ್ಕಂಥ ಪ್ರಶ್ನೆಗಳು ಆಗಿರ್ತಕ್ಕಂಥದ್ದು. ಪ್ರತಿಪಾದನೆ, ಕಾರಣ, ಹೇಳಿಕೆಗಳನ್ನು ನೀಡಿ ಮತ್ತು ಕಾರಣಗಳನ್ನು ತಿಳಿಸಿ. ಅವು ಏನಪ್ಪ ಅಂತಂದ್ರೆ ಇವು ಇತ್ತೀಚಿನ ದಿನದಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳ ಬರ್ತಾ ಇರ್ತಕ್ಕಂಥದ್ದು. ಸ್ನೇಹಿತರೆ, ನಾನು ನಿಮ್ಗೆ ಏನ್ ಹೇಳಬೇಕಪ್ಪ ಅಂದ್ರೆ ಒಂದು ಕಿವಿ ಮಾತು, ಇದರಲ್ಲಿ ಜಾಸ್ತಿ ನಾವೇನಪ್ಪ ಅಂದ್ರೆ ವಿಷಯಗಳನ್ನ ತಿಳಿದುಕೊಳ್ಳುತ್ತಾ ಹೋಗ್ಬೇಕು. ಅತಿ ಹೆಚ್ಚು ನಾವು ವಿಷಯವನ್ನ ತಿಳಿದುಕೊಂಡಾಗ ಅದನ್ನ ಪರ್ಫೆಕ್ಟ್ನೆಸ್ ಆದಾಗ ನಮಗೇನಾಗ್ತದ ಇಂಥ ಪ್ರಶ್ನೆಗಳನ್ನ ನಾವು ಜಲ್ದಿ ಬೇಗ ಅರ್ಥ ಮಾಡ್ಕೊಂಡು ಬೇಗ ಉತ್ತರಿಸಲಿಕ್ಕೆ ಸಹಾಯಕವಾಗಿರ್ತಕ್ಕಂಥದ್ದು. ಇಲ್ಲಿ ನಾವು ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆಗಳನ್ನ ನೋಡೋಣ. ಸೂಪರ್ ಮಲ್ಟಿಪ್ಲೇಯರ್ ಸೂಪರ್ ಮಲ್ಟಿಪ್ಲೇಯರ್ ಇದು ಮಲ್ಟಿಪ್ಲೇಯರ್ ಮತ್ತು ಆಕ್ಸಿಲೇಟರ್ಗಳ ಸಂಯೋಜನೆಯಾಗಿದೆ. ಕಾರಣ ಸೂಪರ್ ಮಲ್ಟಿಪ್ಲೇಯರ್ ಮಾದರಿಯು ಪ್ರಬಲ ತಂತ್ರಜ್ಞಾನವನ್ನು ಲಘುವಾಗಿ ಪರಿಗಣಿಸುತ್ತದೆ ಮತ್ತು ನಿರಂತರ ಸ್ವಾಯತ್ತ ಬೇಡಿಕೆ ನಿರೀಕ್ಷಿತ ವಿಕಾಸಕ್ಕೆ ಅನುಗುಣವಾಗಿ ಪ್ರೇರಿತ ಬೇಡಿಕೆಯನ್ನು ಲೆಕ್ಕ ಹಾಕುತ್ತದೆ. ಆಯ್ಕೆ ಎ ಮತ್ತು ಆರ್ ಎರಡೂ ಸರಿಯಾಗಿವೆ ಮತ್ತು 6A ಸರಿಯಾದ ವಿವರಣೆಯಾಗಿದೆ. 2ನೇ ಆಯ್ಕೆ ಎ ಮತ್ತು ಆರ್ ಎರಡೂ ಸರಿಯಾಗಿವೆ, ಆದರೆ 6A ಸರಿಯಾದ ವಿವರಣೆ ಅಲ್ಲ. 3ನೇ ಆಯ್ಕೆ ಎ ತಪ್ಪಾಗಿದೆ, ಆದರೆ ಆರ್ ಸರಿಯಾಗಿದೆ. 4ನೇ ಆಯ್ಕೆ ಎ ಸರಿಯಾಗಿದೆ, ಆದರೆ
6 ತಪ್ಪಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಎರಡನೇ ಆಯ್ಕೆ ಎ ಸರಿಯಾಗಿದೆ ಮತ್ತು 6 ಸರಿಯಾಗಿದೆ. ಆದರೆ ಎಗೆ 6 2 ತಪ್ಪಾಗಿದೆ. ಹೇಳಿಕೆ ವಿವರಣೆ ಅದಕ್ಕ ಸಂಬಂಧವಿರತಕ್ಕಂಥದ್ದು ತಪ್ಪಾಗಿದೆ. ಇದಕ್ಕೆ ನಂತರ 16ನೇ ಪ್ರಶ್ನೆ ಅಂತ ಬಂದಾಗ ಹೆಚ್ಚಿನ ಸಾಮರ್ಥ್ಯದ ಹಣದ ಘಟಕಗಳೆಂದರೆ ಹೆಚ್ಚಿನ ಸಾಮರ್ಥ್ಯದ ಹಣದ ಘಟಕಗಳೆಂದರೆ ಒಂದನೇ ಆಯ್ಕೆ ಸಾರ್ವಜನಿಕರೊಂದಿಗೆ ಕರೆನ್ಸಿ, ಬ್ಯಾಂಕಿನ ನಗದು ಮೀಸಲು ಮತ್ತು ಸೆಂಟ್ರಲ್ ಬ್ಯಾಂಕ್ನೊಂದಿಗೆ ಬಾಧ್ಯತೆ. ಎರಡನೇ ಆಯ್ಕೆ ಕರೆನ್ಸಿ ಮತ್ತು ಬೇಡಿಕೆ ಠೇವಣಿಗಳು. ಮೂರನೇ ಆಯ್ಕೆ ಬೇಡಿಕೆ ಮತ್ತು ಮುದ್ದತ್ತು ಠೇವಣಿಗಳು. ನಾಲ್ಕನೇ ಆಯ್ಕೆ ವಾಣಿಜ್ಯ ಬ್ಯಾಂಕಿನ ಹೊಣೆಗಾರಿಕೆಗಳು ಅಂತ. ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಮೊದಲನೇ ಆಯ್ಕೆ ಏನಿದೆಯಲ್ಲ, ಸಾರ್ವಜನಿಕರೊಂದಿಗೆ ಕರೆನ್ಸಿ, ಬ್ಯಾಂಕಿನ ನಗದು ಮೀಸಲು ಮತ್ತು ಸೆಂಟ್ರಲ್ ಬ್ಯಾಂಕ್ನೊಂದಿಗೆ ಬಾಧ್ಯತೆ ಅಂತ. ಇಲ್ಲಿ ನಾವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಇದು ನಮಗೆ ಕೆಸೆಟ್ಕಷ್ಟೇ ಅಲ್ಲದೆ ಬೇರೆ ಬೇರೆ ಪ್ರಶ್ನೆಗಳ ಪತ್ರಿಕೆಯಲ್ಲೂ ಸಹಿತ ಇವುಗಳ ಮೇಲೆ ಪ್ರಶ್ನೆಗಳ ಬಂದಿರುವಂಥದ್ದು ನಾವು ನೋಡ್ಬೋದು. ಮುಂದಿನ ದಿನಮಾನಗಳಲ್ಲಿ ಯಾವ ಪರೀಕ್ಷೆಗಳ ಅರ್ಥಶಾಸ್ತ್ರಕ್ಕೆ ಪ್ರಶ್ನೆಗಳ ಬಂದಿರ್ತಾವಲ್ಲ ಅಂತ ಪ್ರಶ್ನೆಗಳನ್ನ ಈ ಒಂದು ನಾವು ತರಗತಿಯನ್ನು ಮಾಡುತ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ಸರಿಯಾದ ಉತ್ತರವಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಒಂದನೇ ಆಯ್ಕೆ. 17ನೇ ಪ್ರಶ್ನೆ, ಕೆಳಗಿನ ಮಾದರಿಗಳಲ್ಲಿ ಯಾವುದು ಯುಗ್ಮ ಫಲಿತಾಂಶಗಳಿಗೆ ಸೂಕ್ತವಾಗಿದೆ? ಬಹುಪದೀಯ ಲಾಗಿಟ್ ಮಾದರಿ, ಪ್ರೋಬಿಟ್ ಮಾದರಿ, ಪಾಯ್ಸನ್ ರಿಗ್ರೆಷನ್ ಮಾದರಿ, ಲೀನಿಯರ್ ರಿಗ್ರೆಷನ್ ಮಾದರಿ. ಇದಕ್ಕೆ ಸರಿಯಾದ ಆಯ್ಕೆ ಅಂತ ಬಂದಾಗ ಪ್ರೋಬಿಟ್ ಮಾದರಿ ಅಂತ ಬರ್ತದೆ. ಯಾವುದು? ಎರಡನೇ ಆಯ್ಕೆ ಪ್ರೋಬಿಟ್ ಮಾದರಿ ಅಂತ. ನಂತರ 18ನೇ ಪ್ರಶ್ನೆ ಅಂತ ಬಂದಾಗ 18ನೇ ಪ್ರಶ್ನೆಗೆ ಆರ್ಥಿಕತೆಯು ಲಿಕ್ವಿಡಿಟಿ ಟ್ರ್ಯಾಪ್ ನಲ್ಲಿದ್ದರೆ ಈ ಕೆಳಗಿನಲ್ಲಿ ಯಾವುದು ಸಂಭವನೀಯ ಸಾಧ್ಯತೆ ಅಧಿಕವಾಗಿದೆ ಅಂತ. ಆಯ್ಕೆ 1 ವಿತ್ತ ನೀತಿಯ ನಿಷ್ಪಕ್ಷ ಪರಿಣಾಮವಾಗಿದೆ. ವಿತ್ತ ನೀತಿಯ ಪರಿಣಾಮಕಾರಿಯಾಗಿರುತ್ತದೆ. ಆರ್ಥಿಕತೆಯ ಉತ್ಕೃಷ್ಟದಲ್ಲಿ ಇರುತ್ತದೆ. ಆರ್ಥಿಕತೆಯು ಪೂರ್ಣ ಉದ್ಯೋಗದಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತಂದು ನಾವು ನೋಡ್ಬೋದು. ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಒಂದನೇ ಆಯ್ಕೆ ವಿತ್ತ ನೀತಿಯ ನಿಷ್ಪಕ್ಷ ಪರಿಣಾಮವಾಗಿರ್ತಕ್ಕಂಥದ್ದು. ನಂತರ 19ನೆಯ ಪ್ರಶ್ನೆ ಅಂತ ಬಂದಾಗ ಇಲ್ಲಿ ಏನಪ್ಪಾ ಅಂತಂದ್ರೆ ಇದೇ ರೀತಿಯಾಗಿ ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಯ ಮೇಲೆ ಪರಿಣಾಮಗಳ ಮೇಲೆ ಕೊಟ್ಟಿರ್ತಾನೆ, ಅದಕ್ಕೆ ಸಿದ್ಧಾಂತಗಳ ಕೇಳಿರ್ತಾನೆ, ಆಧಾರದ ನಿಯಮಗಳ ಕೇಳ್ತಾನೆ. ಪ್ರತಿ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ನಾವು ನೋಡಿದಾಗ ಪ್ರತಿ ಒಂದು ಕ್ವಶನ್ ಇದ್ದೇ ಇರ್ತದೆ. ನಾವೇನ್ ಮಾಡಬೇಕು, ಇವನು ಒಂದು ಕಡೆ ಅಧ್ಯಯನ ಮಾಡುವ ದೃಷ್ಟಿಕೋನ ಇಟ್ಟುಕೊಂಡು ಒಂದು ಸೈಡ್ ಏನ್ ಮಾಡಬಹುದು, ಬರಿಕೊಂಡು ಇಟ್ಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡಬೇಕು. ಇಲ್ಲಿ ಮಲ್ಟಿಪ್ಲೇಯರ್ ಪರಿಣಾಮ ಇದರೊಳಗೆ ಯಾವ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಆಕ್ಸಿಲೇಟರ್ ಪರಿಣಾಮ, ಬಂಡವಾಳದ ಅಂಚಿನ ದಕ್ಷತೆ ಮತ್ತು ಒಟ್ಟು ಬೇಡಿಕೆ, ಇವುಗಳಲ್ಲಿ ಯಾವುದು ಸರಿಯಾಗಿ ಇರ್ತಕ್ಕಂಥದ್ದನ್ನ ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 4ನೇದ್ದು ಎಗೆ ಯಾವ್ದಪ್ಪ ಅಂದ್ರೆ ಎ ಸರಿಯಾಗಿದೆ, ಬಿಗೆ ಬಿ ಸರಿಯಾಗಿದೆ, ಡಿಗೆ ಡಿ ಇದು ಸಿಗೆ ಸಿ ಸರಿಯಾಗಿದೆ, ಡಿಗೆ ಡಿ ಸರಿಯಾಗಿದೆ. ಒಟ್ಟು ಬೇಡಿಕೆ ಅಂತ ಬಂದಾಗ ಸರಕು ಸೇವೆಗಳ ಒಟ್ಟು ಬೇಡಿಕೆ, ಬಂಡವಾಳ ಅಂಚಿನ ದಕ್ಷತೆ ಅಂತ ಬಂದಾಗ ಹೊಸ ಹೂಡಿಕೆ ನಿರೀಕ್ಷಿತ ಲಾಭದ ಕತೆ. ಅದೇ ರೀತಿಯಾಗಿ ಆಕ್ಸಿಲೇಟರ್ಗಳ ಪರಿಣಾಮ ಅಂತ ಬಂದಾಗ ಹೂಡಿಕೆ ಮತ್ತು ಉತ್ಪಾದನೆಯಲ್ಲಿನ ಬದಲಾವಣೆಯ ನಡುವಿನ ಸಂಬಂಧ. ಮಲ್ಟಿಪ್ಲೇಯರ್ ಪರಿಣಾಮ ಅಂತ ಬಂದಾಗ ವೆಚ್ಚದಲ್ಲಿನ ಆರಂಭಿಕ ಹೆಚ್ಚಳಕ್ಕೆ ಕಾರಣವಾಗುವ ಉತ್ಪಾದನೆಯ ಹೆಚ್ಚಳ ಅಂತ. ಇವು ಏನಪ್ಪಾ ಅಂತಂದ್ರೆ ಇವು ಪರಿಣಾಮಗಳು ಕೇಳ್ತಾನೆ, ಒಮ್ಮೆ ನಿಯಮಗಳು ಕೇಳಿರ್ತಕ್ಕಂಥದ್ದು ನಾವು ನೋಡಿರಬಹುದು. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 4ನೇ ಆಯ್ಕೆ. ಅದೇ ರೀತಿಯಾಗಿ ಸ್ವಾಯತ್ತ ಅನುಭೋಗ ಮತ್ತು ಪ್ರೇರಿತ ಅನುಭೋಗದ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ಇದರಲ್ಲಿ ಯಾವುದು ವ್ಯತ್ಯಾಸವಾಗಿರತಕ್ಕಂಥದ್ದು
ನೋಡಬಹುದು. ಇದು ಕೊನೆಯ ಪ್ರಶ್ನೆ, ಈ ಒಂದು ತರಗತಿಯ 20ನೇ ಪ್ರಶ್ನೆವಾಗಿರ್ತಕ್ಕಂಥದ್ದು. 10 ಏನಪ್ಪಾ ಅಂದ್ರೆ ಪ್ರತಿ ಒಂದು ತರಗತಿಯಲ್ಲಿ 10 ಪ್ರಶ್ನೆಗಳನ್ನ ಮತ್ತು ಉತ್ತರಗಳನ್ನ ನೋಡುತ್ತಾ ಹೋಗೋಣ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರ ಇದು ಸರಿಯಾದ ಉತ್ತರ ಯಾವ್ದಾಗಿರ್ತಕ್ಕಂಥದ್ದು ನೋಡುವುದಾದ್ರೆ 1ನೇದ್ದು ಆದಾಯದ ಅಂಶ ಅಂತಂದು. ಇಲ್ಲಿಗೆ ಈ ಒಂದು ತರಗತಿಯನ್ನ ಮುಗಿಸೋಣ. ಧನ್ಯವಾದಗಳು.